ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಕ್ಯಾವಿಟಿ ಒಳಗಡೆ ಎಕ್ಸ್ಟೆಂಡ್ ಆಗಿರ್ಬೋದು, ಇಲ್ಲ ವಾಲಲ್ಲಿ ಇರ್ಬೋದು, ಇಲ್ಲ ವಾಲಿಂದ ಹೊರಗೆ ಇರ್ಬೋದು, ಅದೆಲ್ಲ ವೆರೈಟೀಸ್ ಆಫ್ ಫೈಬ್ರಾಯ್ಡ್ಸ್. ಅದಿದ್ದಾಗ ಹೆವಿ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ಅದರಿಂದ ಒಂದೊಂದ್ಸಲ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಬ್ಲೀಡಿಂಗ್ ಜಾಸ್ತಿ ಹೋಗೋದು ನಿಂತೋಗ್ಬೋದು. ಈ ಪೇನ್ ಕಿಲ್ಲರ್ಸ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ ಏನಾದರೂ? ಕೆಲವರಿಗೆ ಯಾವ ಎಕ್ಸ್ಟೆಂಟ್ಗೆ ಅದು ಪೇನ್ ಇರುತ್ತೆ ಅಂದರೆ, ಆ ಪೇನ್ ಬಂದರೆ ಒದ್ದಾಡ್ಕೊಂಡು ಈವನ್ ತಲೆ ಸುತ್ತಿ ಬಿದ್ದೋಗ್ತಾರೆ, ಫೇಂಟ್ ಆಗಿಬಿಡ್ತಾರೆ. ಒಂದು ಇಡೀ ಸೈಕಲಲ್ಲಿ 1 or 2 days ಅಷ್ಟೇನೆ ಪ್ರೆಗ್ನೆನ್ಸಿ ಆಗೋಕ್ಕೆ ಹೆಲ್ಪ್ ಮಾಡೋದು. ತಾಯಿ ಒಂದು ನ್ಯಾಚುರಲ್ ಆಗಿ ಅಂದರೆ ಗರ್ಭಧಾರಣೆ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆಯಾ? ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಮದುವೆ ಆಗಿಲ್ಲ, ನಂದು ಎಗ್ಗು ಪ್ರಿಸರ್ವ್ ಮಾಡಿ ಅಂತ ಬಂದು ಒಂದು ಮಗುನ IVF ಅಲ್ಲಿ ಮಾಡ್ಕೊಂಡಿರ್ತಾರೆ, 2ನೇ ಮಗುನ ಪ್ರಿಸರ್ವ್ ಮಾಡಿ ಅಂತಾರೆ. ಹಲೋ ಡಾಕ್ಟರ್, ಹಾಯ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮತ್ತೆ ಡಾಕ್ಟರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ನೀವು ಚೆನ್ನಾಗಿದ್ದೀನಿ. ತೊಳಿ. ಹಾಂ, ಕುಡಿತೀನಿ. ಮತ್ತೆ ಏನಂದರೆ, ಒಂದು ಎಲ್ರಿಗೂ ಬೇಕಾಗಿರೋ ಒಂದು ಮೇಜರ್ ಕ್ವಶನ್ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅಂದರೆ ಈ ಎಲ್ಲ ಹೆಣ್ಮಕ್ಳಿಗೆ ಹೆವಿ ಪೀರಿಯಡ್ಸ್ ಆಗೋದು, ಪೇಯ್ನ್ ಆಗೋದು, ಒಂದೊಂದ್ಸಲ ಏನಾಗುತ್ತೆ, ಎಕ್ಸಾಮ್ ಟೈಮಲ್ಲೂ ಆಗಿಬಿಡುತ್ತೆ. ಎಕ್ಸಾಮ್ಗೆ ಹೋಗೋಕ್ಕಾಗಲ್ಲ, ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಆಫೀಸಿಂದ ಎದ್ದೇ ಬಂದುಬಿಡೋಣ, ಮನೆಗೆ ಹೋಗಿಬಿಡೋಣ, ರಜಾ ಹಾಕ್ಬಿಡೋಣ, ಇವತ್ತು ಹೋಗೋದೇ ಬೇಡ ಅನ್ನೋಷ್ಟು ಪೇಯ್ನು ತಡ್ಕೊಳಕ್ಕೆ ಆಗಲ್ಲ. ಅಂಥ ಸಿಚುವೇಶನ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಇವಾಗ ನೋಡಿ, ಸ್ವಲ್ಪ ಪೇಯ್ನ್ ಆಗೋದು ಅದು ನಾರ್ಮಲ್. ಯಾಕೆಂದರೆ ಆವ್ಯುಲೇಷನ್ ಅಂತೆಲ್ಲ ಆಗುತ್ತೆ, ಆವಾಗ ಎಗ್ ರಿಲೀಸ್ ಆಗುವಂಥದ್ದು, ಅಲ್ಲಿ ಸ್ವಲ್ಪ ರಪ್ಚರ್ ಆಗುತ್ತೆ. ಅದರಿಂದ ಆಮೇಲೆ ನಾವು ಪೇಯ್ನ್ ಸ್ವಲ್ಪ ಪೀರಿಯಡ್ಸ್ ಟೈಮ್ನಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ನಾವು ನಾರ್ಮಲ್ ಅಂತ ತಗೋತೀವಿ. ಆಮೇಲೆ ಬ್ಲೀಡಿಂಗ್ ಕೂಡ ಒಂದು 4 to 5 days ಎಲ್ಲ ನಾರ್ಮಲ್ ಅಂತ ತಗೋಬೋದು. ಬಟ್ ಕೆಲವ್ರಿಗೆ ಅಬ್ನಾರ್ಮಲ್ ಆಗಿ ಪೇಯ್ನ್ ಬರೋದು, ಮತ್ತು ಹೆವಿ ಬ್ಲೀಡಿಂಗ್, ಮೇ ಬಿ 7 days ಇಂದ 1 week, ಇದು 10 days ಆ ಥರ ಎಲ್ಲ ಹೋಗೋದು. ಮತ್ತು ನಂಬರ್ ಆಫ್ ಪ್ಯಾಡ್ಸ್ ಚೇಂಜ್ ಮಾಡೋದು ಕೂಡ ತುಂಬ ಮಾಡ್ತಾ ಇರ್ತಾರೆ. ಪರ್ ಡೇನೇ ಮೋರ್ ದೆನ್ 5 to 6 ಪ್ಯಾಡ್ಸ್ ಚೇಂಜ್ ಮಾಡೋದು. ಈ ಥರ ಎಲ್ಲ ಆದರೆ ಇದನ್ನು ನಾವು ಮೆನೊರೇಜಿಯಾ ಅಂತ ಕರಿತೀವಿ. ಅಂದರೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ನಾರ್ಮಲ್ಗಿಂತ ಅಂತ. ಒಂದು ಮೆನಾರ್ಕೆ ಅಂತ ಅಂದರೆ ಪೀರಿಯಡ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ಈ ಟೀನೇಜ್ ಹುಡುಗಿರ್ನಲ್ಲಿ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಇರೋ ಚಾನ್ಸಸ್ ಇದೆ. ಅದನ್ನು ನಾವು ಪ್ಯೂಬರ್ಟಿ ಮೆನೊರೇಜಿಯಾ ಅಂತ ಕರಿತೀವಿ. ಅದು ಯಾಕೆ ಅಂದರೆ ಬ್ರೈನ್ ಇನ್ನೂ ಮೆಚ್ಯೂರ್ ಆಗಿರೋದಿಲ್ಲ ಅಷ್ಟೊಂದು. ಈವನ್ ಈ ಸೈಕಲ್ಸ್ ಕೂಡ ಕಂಟ್ರೋಲ್ಡ್ ಬೈ ಬ್ರೈನ್. ಯಾವ ಹಾರ್ಮೋನ್ ಯಾವಾಗ ರಿಲೀಸ್ ಆಗಬೇಕು, ಇದು ಹೈಪೋಥಾಲಮಸ್ ಇಂದ ಪಿಟ್ಯೂಟ್ರಿಗೆ ಬಂದು, ಅಲ್ಲಿಂದ ಓವರೀಸ್ಗೆ ಬಂದು, ಅದನ್ನು ನಾವು ಹೈಪೋಥಾಲಮೋ ಪಿಟ್ಯೂಟ್ರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ. ಆ ಸಿಗ್ನಲ್ಸ್ ಬರುತ್ತೆ, ಅದಕ್ಕೆ ತಕ್ಕಂಥ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅಲ್ಲಿ ಫೈನಲ್ ಆಗಿ ಓವರೀಸಿಂದ ಹಾರ್ಮೋನ್ಸ್ ಬರುತ್ತೆ, ಅದು ಸೈಕ್ಲಿಕಲ್ ಚೇಂಜಸ್ ಆಗುತ್ತೆ, ಅದರಿಂದ ಪೀರಿಯಡ್ಸ್ ಬರುತ್ತೆ. ಬಟ್ ಇದು ಇನ್ನೂ ಇಮ್ಮೆಚ್ಯೂರ್ ಆಗಿರೋದ್ರಿಂದ ಇವನ್ ಆ ಬ್ರೈನ್ ಕೂಡ, ಸೊ ಆ ಏಜ್ನಲ್ಲಿ ಮೇ ಬಿ ಅಪ್ ಟು ಒಂದು 16-17 years ತನಕನೂ ಹೆವಿ ಬ್ಲೀಡಿಂಗ್ ಆಗ್ಬೋದು ವಿತೌಟ್ ಎನಿ ಇದು ಡಿಸೀಸ್. ಅದನ್ನು ನಾವು ಪ್ಯೂಬರ್ಟಿ ಮೆನೊರೇಜಿಯಾ ಅಥವಾ ಫಿಸಿಯಲಾಜಿಕಲ್ ಕಂಡೀಷನ್ ಅಂತ ಕರಿತೀವಿ. ಇದು ಬಿಟ್ಟು ಬೇರೆ ದೊಡ್ಡವರಲ್ಲಿ ಆಗ್ಬೋದು, ಯಾವುದೇ ಏಜ್ ಗ್ರೂಪಲ್ಲಿ ಆಗ್ಬೋದು. ನಾ ಹೇಳದ್ನಲ್ಲ, ಆವ್ರೇಜ್ ಬ್ಲೀಡಿಂಗಿನ ಜಾಸ್ತಿ ಆದರೆ ಅದನ್ನು ನಾವು ಮೆನೊರೇಜಿಯಾ ಅಂತ ಕರಿತೀವಿ. ಅದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಒಂದೊಂದೇ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ, ಒಂದು ಫೈಬ್ರಾಯ್ಡ್ ಅಂತ ಇರ್ಬೋದು. ಅದು ಒಂದು ಸಿಂಪಲ್ ಗಡ್ಡೆ ಯೂಟ್ರಸ್ನಲ್ಲಿ ಇರುತ್ತೆ. ಅದು ಯೂಟ್ರಸ್ ಒಳಗಡೆ ಕ್ಯಾವಿಟಿ ಒಳಗಡೆ ಎಕ್ಸ್ಟೆಂಡ್ ಆಗಿರ್ಬೋದು, ಇಲ್ಲ ವಾಲಲ್ಲಿ ಇರ್ಬೋದು, ಇಲ್ಲ ವಾಲಿಂದ ಹೊರಗೆ ಇರ್ಬೋದು. ಅದೆಲ್ಲ ವೆರೈಟೀಸ್ ಆಫ್ ಫೈಬ್ರಾಯ್ಡ್ಸ್. ಅದಿದ್ದಾಗ ಹೆವಿ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ಪೇಯ್ನ್ ಅಂತ ಹೇಳಿದ್ರಲ್ಲ, ಡಿಸ್ಮೆನೋರಿಯಾ ಅಂತೀವಿ, ಅದು ಕೂಡ ಪೇಯ್ನ್ ಬರುತ್ತೆ, ಅದು ಫೈಬ್ರಾಯ್ಡ್ಸ್ ಎಲ್ಲ ಇದ್ದಾಗ. ಇನ್ನೊಂದು ವಿದಿನ್ ವಾಲ್ ಒಂದು ಅಡಿನೋಮಯೋಸಿಸ್ ಅಂತ ಆಗುತ್ತೆ. ಅದಾದಾಗ್ಲೂ ಪೇಯ್ನು ಬರುತ್ತೆ, ಬ್ಲೀಡಿಂಗು ಜಾಸ್ತಿ ಆಗುತ್ತೆ.
ಇನ್ನು ಕೆಲವು ಕಂಡೀಷನ್ಸಲ್ಲಿ ಈ ಇನ್ನರ್ ಲೇಯರ್ ಆಫ್ ಯೂಟ್ರಸ್ ಅಂತ ಏನು ಹೇಳ್ತೀವಿ ಅದು ಎಂಡೋಮೆಟ್ರಿಯಮ್ ಅಂತ, ಅದು ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಅದು ನಾರ್ಮಲ್ ಆಗಿ ಸೈಕ್ಲಿಕಲ್ ಚೇಂಜಸ್ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಟೈಮ್ನಲ್ಲಿ ಅದನ್ನು ಆಚೆ ಹಾಕುತ್ತೆ, ಮತ್ತೆ ಒಂದು 28 ಡೇಸ್ ಆಗೋಷ್ಟರಲ್ಲಿ ಮತ್ತೆಲ್ಲ ಬೆಳ್ಕೊಂಬರುತ್ತೆ, ಮತ್ತೆ ಅದನ್ನು ಆಚೆ ಹಾಕತ್ತೆ ಮತ್ತೆ ಬೆಳೆಯುತ್ತೆ, ಈ ಥರ. ಸೊ ಆ ಗ್ರೋತು ನಾರ್ಮಲ್ ರೇಟಲ್ಲಿ ಇರದೆ ಜಾಸ್ತಿ ಬೆಳೀತಾ ಇದೆ, ತುಂಬಾನೇ ಅಬ್ನಾರ್ಮಲ್ ಆಗಿ ಥಿಕ್ನೆಸ್ ಬರ್ತಾ ಇದೆ ಅಂದಾಗ ನಾವು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಅದು ಸಿಂಪಲ್ ಆಗಿರ್ಬೋದು, ಜಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಜಾಸ್ತಿ ಬೆಳೀತಾ ಇರ್ಬೋದು, ಅಥವಾ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ ಅದನ್ನೇನಾದರೂ ಚೇಂಜಸ್ ಆಗಿ ಅದೂ ಈ ಹೈಪರ್ಪ್ಲೇಸಿಯಾ ಆಗೋಕ್ಕೆ ಕಾರಣ ಆಗಿರ್ಬೋದು. ಇದೆಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ, ಅದರಿಂದ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಈ ಥರ ಬೇಕಾದಷ್ಟು ಕಾರಣಗಳಿರುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗೋಕ್ಕೆ. ಸೊ ನಾವು ಕಂಡುಹಿಡಿಬೇಕು ಏನು ಕಾರಣ ಇದೆ. ಚಿಕ್ಕ ವಯಸ್ಸಲ್ಲಿ ಇನ್ನೂ ಮದುವೆ ಆಗಿಲ್ಲ ಅನ್ನೋಂಥವ್ರಿಗಾದರೆ ನಾವು ಜಾಸ್ತಿ ಇದನ್ನು ಪರ್ವಿಷನಲ್ ಎಕ್ಸಾಮಿನೇಷನ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಮತ್ತು ಅವ್ರಿಗೆ ಸ್ಕ್ಯಾನಿಂಗಲ್ಲಿ ನಾವು ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ ಏನಿರ್ಬೋದು ಅಂತ. ಹಾಗೆ ಹಾರ್ಮೋನಲ್ ಚೇಂಜ್ ಇದು ಲೆವೆಲ್ಸ್ನ ನೋಡಬೇಕಂದ್ರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಬೋದು. ಆಫ್ಟರ್ ಮ್ಯಾರೇಜು ದೊಡ್ಡವರೆಲ್ಲ ಆ ಥರ ಆದಾಗ ನಾವು DNC ಅಂತ ಮಾಡ್ತೀವಿ, ಡಯಾಗ್ನೋಸ್ಟಿಕ್ ಡೈಲಿಟೇಷನ್ ಆ್ಯಂಡ್ ಕ್ಯೂರಟಾಚ್. ಅದನ್ನು ಮಾಡೋದು ಏನಂದರೆ ನಾವು ಒಳಗಡೆದು ಇನ್ನರ್ ಲೈನಿಂಗ್ ಇರುತ್ತಲ್ಲ ಅದನ್ನು ಸ್ಕ್ರೇಪ್ ಮಾಡಿ ಸ್ವಲ್ಪ ತಗೋತೀವಿ. ಅದರಿಂದ ಒಂದೊಂದ್ಸಲ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಬ್ಲೀಡಿಂಗ್ ಜಾಸ್ತಿ ಹೋಗೋದು ನಿಂತೋಗ್ಬೋದು, ಅಥವಾ ನಮಗದು ಏನು ತೊಂದರೆ ಅನ್ನೋದನ್ನು ತೋರಿಸ್ಬೋದು. ಯಾಕದು ಜಾಸ್ತಿ ಬೆಳೀತಾ ಇದೆ, ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಅಥವಾ ಒಳಗಡೆ ಇನ್ನೇನಾದರೂ ತೊಂದರೆ ಇದೆಯಾ ಅದೆಲ್ಲ ತೋರಿಸುತ್ತೆ ನಮಗೆ. ಸೊ ಸ್ಕ್ಯಾನಿಂಗ್ ಮತ್ತು DNC ಮಾಡೋದ್ರಿಂದ ನಾವು ಸುಮಾರು ಕಂಡೀಷನ್ಸ್ನ ಕಂಡು ಹಿಡಿದು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಪೇಯ್ನ್ ಬಂದಾಗ ಅಂದರೆ ಪೇಯ್ನ್ ಕಿಲ್ಲರ್ ತೊಗೊಂಡ್ಬಿಡೋದು 2 ದಿನ 3 ದಿನ ಪೇಯ್ನ್ ಬರಲೇಬಾರ್ದು ನನಗೆ ಅಂತ, ಈ ಪೇಯ್ನ್ ಕಿಲ್ಲರ್ಸಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ ಏನಾದರೂ ತೊಗೊಂಡಾಗ ಆ ಟೈಮಲ್ಲಿ? 2 ದಿನ 3 ದಿನ ತಗೊಳ್ಳೋದ್ರಿಂದ ಏನಾಗಲ್ಲ, ಮೇ ಬಿ ಒಂದು ಅಸಿಡಿಟಿ ಆಗ್ಬೋದು ಅಷ್ಟೇ. ಬಟ್ ಆ 2-3 ಡೇಸ್ ತೊಗೊಂಡ್ರೆ ನಿಂತೋಗುತ್ತೆ ಪೇಯ್ನು, ತುಂಬ ಅಷ್ಟೊಂದೇನಿಲ್ಲ ಅಂದರೆ ನಾವು ವರಿ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾನು ಹೇಳಿದ್ನಲ್ಲ, ಸ್ವಲ್ಪ ಪೇಯ್ನ್ ಆಗೋದು ನಾರ್ಮಲ್, ತಡ್ಕೊಳ್ಳೋ ಅಂಥ ಪೇಯ್ನ್ ಇದೆ ಅಂದರೆ ಏನೂ ಟ್ರೀಟ್ಮೆಂಟೇ ಬೇಡ. ಪ್ರೀ ಮೆನ್ಸ್ಟ್ರಿಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಹೊಟ್ಟೆ ನೋವು ಬರ್ಬೋದು, ಇಲ್ಲ ಕಾಲು ಸೆಳ್ತ ಆ ಥರ ಬರ್ಬೋದು, ಇಲ್ಲ ಬೆನ್ನು ಬರ್ಬೋದು, ಇಲ್ಲ ಮೂಡು ಒಂಥರ ಇರಿಟಬಲ್ ಆಗೋದು, ಅದೆಲ್ಲ ಆಗ್ಬೋದು. ಸೊ ಇದನ್ನೆಲ್ಲ ನಾವು ಪ್ರೀ ಮೆನ್ಸ್ಟ್ರಿಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮೈಲ್ಡ್ ಆಗಿದ್ರೆ ಇದಕ್ಕೇನು ಟ್ರೀಟ್ಮೆಂಟ್ ಬೇಡ. ಬಟ್ ತುಂಬ ತೊಂದರೆ ಕೊಡ್ತಾ ಇದೆ, ನೀವು ಹೇಳ್ದಂಗೆ ಈ ಸ್ಕೂಲ್ ಮಕ್ಕಳು ಇರ್ಬೋದು, ಇಲ್ಲ ಕಾಲೇಜ್ ಮಕ್ಕಳು, ಕೆಲವ್ರಿಗೆ ಯಾವ ಎಕ್ಸ್ಟೆಂಟ್ಗೆ ಅದು ಪೇಯ್ನ್ ಇರುತ್ತೆ ಅಂದರೆ, ಆ ಪೇಯ್ನ್ ಬಂದರೆ ಒದ್ದಾಡ್ಕೊಂಡು ಈವನ್ ತಲೆ ಸುತ್ತಿ ಬಿದ್ದೋಗ್ತಾರೆ, ಫೇಂಟ್ ಆಗಿಬಿಡ್ತಾರೆ. ಆ ಥರ ಆದಾಗ ನಾವು ಏನಾಗಿದೆ ಅಂತ ನೋಡಬೇಕು. ಸೊ ಸುಮಾರು ಜನಕ್ಕೆ ಯಂಗ್ ಏಜಲ್ಲಿ ಬರುತ್ತಲ್ಲ, ಏನು ಅಲ್ಲಿ ಏನು ಡಿಸೀಸ್ ಅಂತ ಏನಿರಲ್ಲ, ಕಾರಣ ನಾವು ಹುಡ್ಕಕ್ಕೆ ಹೋದ್ರೆ ಅಲ್ಲಿ ಏನು ಸಿಗಲ್ಲ. ಬಟ್ ಒಂದೊಂದ್ಸಲ ಜಾಸ್ತಿ ಬ್ಲೀಡಿಂಗ್ ಆಗೋವಾಗ ಕ್ಲಾಟ್ ಆಗುತ್ತೆ. ನಾರ್ಮಲ್ ಆಗಿ ಮೆನ್ಸ್ಟ್ರಿಯಲ್ ಬ್ಲಡ್ ಕ್ಲಾಟ್ ಆಗಲ್ಲ, ಬಟ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಕ್ಲಾಟ್ ಆಗತ್ತಲ್ಲ, ಅದು ಪ್ಯಾಸೇಜಿಂದ ಆಚೆ ಹೋಗುವಾಗ ಪೇಯ್ನ್ ಕೊಡುತ್ತೆ. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಅಂದರೆ ಒಂದು 2-3 ಡೇಸ್ ಪೇಯ್ನ್ ಕಿಲ್ಲರ್ ತೊಗೊಳೋದ್ರಿಂದ ಏನೂ ಆಗಲ್ಲ ಅಂತ. ಬಟ್ ಇನ್ನೇನಾಗುತ್ತೆ ಅಂದರೆ ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ಫಂಕ್ಷನ್ ಆದರೆ ದೊಡ್ಡೋರು ಹೇಳ್ತಾರೆ, ಫಂಕ್ಷನ್ ಆಗ್ತಿದೆ, ಡೇಟ್ ಆಗಬೇಡ, ಪೀರಿಯಡ್ಸ್ ಆಗಬೇಡ, ನಾನು ಮತ್ತೆ ಎಲ್ಲ ಅದು ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಟ್ಯಾಬ್ಲೆಟ್ ತೊಗೊಬಿಡು. ಟ್ರಿಪ್ ಹೋಗಬೇಕಾ, ಟ್ಯಾಬ್ಲೆಟ್ ತೊಗೊಬಿಡು, ಒನ್ ವೀಕ್ ಅದನ್ನು ಮುಂದೆ ಹಾಕಿಬಿಡು ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಏನಾಗಿದೆ ಇವಾಗ ಅಂದರೆ ಅದು ಮುಂದೆ ಹಾಕೋದು ಅನ್ನೋದು ದೊಡ್ಡ ವಿಷಯ ಅಂತ ಅನಿಸೋದೇ ಇಲ್ಲ. ಈಗ ಹೋಗು ಮೆಡಿಕಲ್ ಶಾಪಲ್ಲಿ ಈ ಥರ ಪೀರಿಯಡ್ಸ್ ಮುಂದಕ್ಕೆ ಹಾಕೋದು, ಒಂದು ಟ್ಯಾಬ್ಲೆಟ್ ಕೊಡಿ ಅಂದರೆ ಈಸಿಯಾಗಿ ಸಿಗುತ್ತೆ, ತೊಗೊಂಬೇಡೋಣ, 1 ವೀಕ್ ನನಗೆ ಏನು ಬೇಕು, ಎಲ್ಲಿ ಹೋಗಬೇಕು, ಫಂಕ್ಷನ್ ಅಟೆಂಡ್ ಮಾಡಬೇಕಾ, ಟ್ರಿಪ್ ಹೋಗ್ಬೇಕಾ, ಟೂರ್, ಆಮೇಲೆ ಅಯ್ಯೋ ತೊಗೊಂಡ್ಬಿಟ್ಟೆ, ತುಂಬ ಹೆವಿ ಬ್ಲೀಡ್ ಆಗ್ತಿದೆ, ಅಯ್ಯೋ ನಂಗೆ ತಡ್ಕೊಳಕ್ಕಾಗ್ತಿಲ್ಲ, ಆ ಥರ ಆಗುತ್ತೆ. ಅಂದರೆ ಇದು ತಗೊಳ್ತಾ ಇರೋದು ಏನು ಪ್ರಾಬ್ಲಮ್ ಆಗುತ್ತಾ ಅದಕ್ಕೆ ಅಂತ?
ನೀವು ಹೇಳ್ದಂಗೆ ಪೋಸ್ಟ್ಪೋನ್ಮೆಂಟ್ಗೆಲ್ಲ ಟ್ಯಾಬ್ಲೆಟ್ ತಗೊಳ್ಳೋದು ತುಂಬ ಹೆವಿ ಡೋಸ್ ಕೊಡಲ್ಲ, ಮತ್ತೆ ಒಂದು ರೆಸ್ಟ್ರಿಕ್ಟೆಡ್ ನಂಬರ್ ಆಫ್ ಡೇಸ್ ಅಷ್ಟೇ ಕೊಡೋದು. ಸೊ ಹಂಗೆ ಕೊಡೋವಾಗ ಯೂಶಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ತುಂಬ ರಿಪೀಟೆಡ್ ಆಗಿ ತಗೊಳ್ತಾ ಇದ್ರೆ ಆ ಸೈಕಲ್ ಇರ್ರೆಗ್ಯುಲರ್ ಆಗಿಬಿಡುತ್ತೆ. ಅಲ್ಲಿ ನಾವು ಪೋಸ್ಟ್ಪೋನ್ಮೆಂಟ್ಗೆ ಏನು ಟ್ಯಾಬ್ಲೆಟ್ ಕೊಡ್ತೀವಿ ಅಂದರೆ ಹಾರ್ಮೋನ್ಸ್, ಅದು ನಮ್ಮ ಬಾಡಿನಲ್ಲಿ ಇರೋವಂಥ ಹಾರ್ಮೋನೇ. ಈಗ ಪೀರಿಯಡ್ಸ್ ಹೆಂಗಾಗುತ್ತೆ ಅಂದರೆ ಬಾಡಿನಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಸ್ ಇರುತ್ತೆ. ಅದು ಒಂದು ಮೆನ್ಸ್ಟ್ರಿಯೇಷನ್ ಆದಾಗಿಂದ ಹಿಡಿದು ಒಂದು 28 ಡೇಸ್ ತನಕ ಅದ್ರದ್ದು ಲೆವೆಲ್ ಚೇಂಜ್ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಕೊನೆಯಲ್ಲಿ ಅರೌಂಡ್ ಎಂಡ್ ಆಫ್ ದ ಮಂತ್ ಬಂದಾಗ ಅದು ಸಡನ್ನಾಗಿ ಡ್ರಾಪ್ ಆಗುತ್ತೆ. ಆ ಡ್ರಾಪ್ ಆದಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಪೋಸ್ಟ್ಪೋನ್ ಅಂದರೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಅದನ್ನು ಡ್ರಾಪ್ ಆಗಕ್ಕೆ ಬಿಡಲ್ಲ. ಅದು ಇನ್ನೂ ಯಾವ ಲೆವೆಲಲ್ಲಿ ಹೈ ಇರುತ್ತಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಎಷ್ಟು ದಿನ ಬೇಕು, 1 ವಾರನ 4 ದಿನನ, ಅಷ್ಟು ದಿನ ಅದನ್ನು ಮೇಂಟೈನ್ ಮಾಡಿದ್ರೆ ಅಷ್ಟು ದಿನ ಮುಂದೋಗುತ್ತೆ. ಆಮೇಲೆ ನಿಲ್ಲಿಸ್ತೀವಲ್ಲ 4-5 ದಿನನೋ ಎಷ್ಟು ದಿನ ಆದಮೇಲೆ, ಅವಾಗ ಏನಾಗಬೇಕಾಗಿತ್ತೋ ಮುಂಚೆ ಸಡನ್ ಆಗಿ ಡ್ರಾಪ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಸೊ ಇದು ಪ್ರಿನ್ಸಿಪಲ್. ಇದು ಏನಾಗುತ್ತೆ, ಈಗ ನಾನು ಹೇಳ್ದಂಗೆ ಇದು ಹಾರ್ಮೋನ್ ಬಾಡಿನಲ್ಲಿ ಒಂದು ಲೆವೆಲಲ್ಲಿ ಸೆಕ್ರೇಟ್ ಆಗ್ತಾ ಬರ್ತಾ ಇರುತ್ತೆ. ಹೊರಗಡೆಯಿಂದ ರಿಪೀಟೆಡ್ ಆಗಿ ನಾವು ಆ್ಯಡ್ ಮಾಡ್ತಾ ಹೋದರೆ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಅದರಿಂದ ಒಂದೊಂದ್ಸತಿ ಹೆವಿ ಬ್ಲೀಡಿಂಗ್ ಆಗ್ಬೋದು, ಒಂದೊಂದ್ಸತಿ ಇರ್ರೆಗ್ಯುಲರ್ ಆಗಿ ನೆಕ್ಸ್ಟ್ ಎಲ್ಲ ಸೈಕಲ್ಸ್ ಎಲ್ಲ ಇರ್ರೆಗ್ಯುಲರ್ ಆಗ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ. ಬಟ್ ತುಂಬ ರಿಪೀಟೆಡ್ ಆಗಿ ತೊಗೊಂಡ್ರೆ ಆಗತ್ತೆ ಅಷ್ಟೇ. ಜಸ್ಟ್ ಯಾವಾಗಲೂ ಒಂದ್ಸಲ ತಗೋಬಹುದು, ಅಂದರೆ ತುಂಬ ಅವಶ್ಯಕತೆ ಇದೆ ಅಂದಾಗ ತಗೋಬಹುದು. ಓಕೆ, ಹೆಣ್ಮಕ್ಳು ನಾವು ಯೂಶಲಿ ಗೊತ್ತು ನಮ್ಗೆ ಬೇಗ ಇನ್ಫೆಕ್ಷನ್ಸ್ ಆಗತ್ತೆ. ಅಂಥದ್ರಲ್ಲಿ ಯೂರಿನರಿ ಇನ್ಫೆಕ್ಷನ್ಸ್ ಆಗುತ್ತೆ ನಮಗೆ. ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ, ಪ್ರಾಬ್ಲಮ್ ಒಳಗಡೆ ಅದರಿಂದ ಒಂಥರ ನಮ್ಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ. ಈ ಸಮಸ್ಯೆಗಳು ಬಂದಾಗ ಇದನ್ನು ಹೇಗೆ ಅವಾಯ್ಡ್ ಮಾಡೋಕ್ಕಾಗತ್ತೆ ನಾವು, ಅಥವಾ ಆದಾಗ ಅದಕ್ಕೆ ಏನಾದರೂ ತಕ್ಷಣಕ್ಕೆ ಏನಾದರೂ ತಗೊಳ್ಳೋ ಯೂರಿನ್ ಇನ್ಫೆಕ್ಷನ್? ಯೂರಿನರಿ ಇನ್ಫೆಕ್ಷನ್ ಬೇಗ ಆಗುತ್ತೆ ಹೆಣ್ಮಕ್ಳಲ್ಲಿ. ಯೂರಿನ್ ಇನ್ಫೆಕ್ಷನ್ ಮೋರ್ ಕಾಮನ್ ಗಂಡು ಮಕ್ಕಳು. ಹೌದು. ಅದು ಯಾಕೆ ಅಂದರೆ ಆ ಜಾಗ ಎಲ್ಲ ಹತ್ರ ಇರುತ್ತೆ. ಸೊ ಯೂರಿನರಿ ಟ್ರ್ಯಾಕ್ಟ್, ಅದ್ರ ಕೆಳಗಡೆ ರಿಪ್ರೊಡಕ್ಟಿವ್ ಆರ್ಗನ್ ವೆಜೈನ್ ಅಂತ ಹೇಳಿ, ಅದ್ರ ಕೆಳಗಡೆ ಮೋಷನ್ ಆಗೋ ಜಾಗ ಎಲ್ಲ ಹತ್ರ ಇರೋದ್ರಿಂದ ಇನ್ಫೆಕ್ಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಗ ಹೋಗುತ್ತೆ. ಅದರಿಂದ ಯೂರಿನ್ ಇನ್ಫೆಕ್ಷನ್ ತುಂಬ ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ನೋಡ್ತೀವಿ. ನೀವು ಹೇಳ್ದಂಗೆ ಅದು ತುಂಬಾ ಡಿಸ್ಕಂಫರ್ಟ್ ಇರುತ್ತೆ. ಆಮೇಲೆ ಅವಾಗವಾಗ ಹೋಗ್ತಾ ಇರಬೇಕು ಅನ್ಸುತ್ತೆ. ಅಲ್ಲಿ ಹೋದರೆ ಮತ್ತೆ ಈ ಆಚೆ ಬಂದ ತಕ್ಷಣ ತಿರ್ಗಾ ಹೋಗ್ಬೇಕನ್ಸುತ್ತೆ. ಒಂಥರ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಮತ್ತು ಆ ಡಿಸ್ಕಂಫರ್ಟ್ ಹೋಗೋಕ್ಕೆ ಮತ್ತೆ ಮತ್ತೆ ಅಲ್ಲಿ ಹೋಗಬೇಕು ಅನ್ನೋ ಥರ. ಇದೆಲ್ಲ ಎಸ್ಪೆಷಲಿ ಎಲ್ಲ ಹೊರಗೆಲ್ಲ ಹೋಗ್ಬೇಕಂದ್ರೆ ತುಂಬ ತೊಂದರೆ ಕೊಡುತ್ತೆ. ಹೌದು. ಸೊ ಏನು ಅಡ್ವೈಸ್ ಮಾಡಬೇಕು ಅಂದರೆ, ತುಂಬ ರಿಪೀಟೆಡ್ ಆಗಿ ಆಗ್ತಾ ಇದೆ ಅಂದರೆ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಏನಾದರೂ ಬ್ಲ್ಯಾಡರಲ್ಲಿ ಅಥವಾ ಯೂರೇಟ್ರ್, ರೀನಲ್ ಸಿಸ್ಟಮ್ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ. ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಕಿಡ್ನಿಯಿಂದ ಬ್ಲ್ಯಾಡರ್ಗೆ ನಾವು ಯೂರೇಟರ್ ಅಂತ ಬರುತ್ತೆ, ಅದು ಆ ಟ್ಯೂಬ್, ಅದರಿಂದನೇ ಯೂರಿನ್ ಪಾಸ್ ಆಗಬೇಕು. ಕಿಡ್ನಿನಲ್ಲಿ ಯೂರಿನ್ ಸೆಕ್ರೇಟ್ ಆಗುತ್ತೆ, ಅಲ್ಲಿಂದ ಯೂರೇಟರ್ ಮೂಲಕ ಬ್ಲ್ಯಾಡರ್ಗೆ ಬರುತ್ತೆ, ಅಲ್ಲಿಂದ ಇನ್ನೊಂದು ಟ್ಯೂಬ್ ಬರುತ್ತೆ. ಸೊ ಅದು ಯೂರೆತ್ರ ಅಂತ, ಅದು ಹೊರಗಡೆಗೆ ಓಪನ್ ಆಗಿರುತ್ತೆ, ಅಲ್ಲಿ ಆಚೆ ಹೋಗುತ್ತೆ. ಸೊ ಈ ಟ್ರ್ಯಾಕ್ಟಲ್ಲಿ ಏನಾದರೂ ಅಬ್ನಾರ್ಮ್ಯಾಲಿಟಿ ಇದ್ದರೆ, ಅಂದರೆ ಡೂಪ್ಲಿಕೇಟ್ ಆಗಿದ್ರೆ, ಈಗ ಒಂದೇ ಯೂರೇಟರ್ ಬರಬೇಕು, ಅದೇನಾದರೂ 2 ಆಗ್ಬಿಟ್ಟು ಅಲ್ಲಿ ಅಟ್ಯಾಚ್ ಆಗಿದ್ರೆ, ಆ ಥರ ಅನಟಾಮಿಕಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಎಲ್ಲೆಲ್ಲಿ ಯೂರಿನ್ ಸ್ಟೇಸಿಸ್ ಅಂದರೆ ಅಲ್ಲೇ ಜಾಸ್ತಿ ಹೊತ್ತು ಉಳ್ಕೊಂಡಿರುತ್ತೆ, ಆವಾಗ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಅಥವಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡಬೇಕು, ತುಂಬ ರಿಪೀಟೆಡ್ ಆಗಿ ಆಗ್ತಾ ಇದೆ ಅಂದರೆ ಟ್ರ್ಯಾಕ್ಟಲ್ಲಿ ಏನಾದರೂ ರೀನಲ್ ಸಿಸ್ಟಮಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಕಂಡುಹಿಡಿಬೇಕು. ಅದು ಏನಿಲ್ಲ, ಎಲ್ಲ ನಾರ್ಮಲ್ ಇದೆ ಅಂದ್ರೂ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂದರೆ ಒಂದು ಡಯಾಬಿಟಿಸ್ ಇದೆಯಾ ನೋಡಬೇಕು. ಡಯಾಬಿಟಿಸ್ ಇರೋರ್ಗು ರಿಪೀಟೆಡ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಇಲ್ಲ ಈ ಮೆನೋಪಾಸ್ ಆದವ್ರಿಗೆ ಅವ್ರಿಗೂ ಅವಾಗವಾಗ ಇನ್ಫೆಕ್ಷನ್ ಆಗುತ್ತೆ. ಇದೆಲ್ಲ ಏನೂ ಇಲ್ಲ ಅಂದರೂ ಆಗ್ತಾ ಇದೆ ಅಂದರೆ ಅವ್ರದ್ದು ಹ್ಯಾಬಿಟ್ಸ್ ನಾವು ನೋಡಬೇಕು.
ಅಂದ್ರೆ ಬೆಳಗ್ಗೆ ಯೂರಿನ್ ಪಾಸ್ ಮಾಡಿದ್ರೆ ಸಾಯಂಕಾಲ ತನಕ ಹಂಗೆ ಕಟ್ಕೊಂಡಿರೋದು. ಹೌದು, ಈ ಹೆಣ್ಮಕ್ಳುಗಳು ಹೊರಗಡೆ ಹೋಗಲ್ಲ ಅನ್ನೋದು, ಕಾಲೇಜಿಗೆ ಹೋಗ್ಬಿಟ್ಟು ಮನೆಗೆ ಬರಬೇಕು ಅಂತ ಅನ್ನೋದು, ಲಾಂಗ್ ಟೈಮ್ ಅದು ಯಾವಾಗ ಬ್ಲಾಡರ್ ಒಳಗಡೆನೆ ಯೂರಿನ್ ಕುತ್ಕೊಂಡಿರತ್ತೆ ಆವಾಗ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಕೆಲವು ಪಬ್ಲಿಕ್ ಟಾಯ್ಲೆಟ್ಸ್ ಇರ್ಬೋದು, ಯಾವುದೋ ಒಂದು ಗಲೀಜಿರೋ ಟಾಯ್ಲೆಟ್ ಯೂಸ್ ಮಾಡ್ಬೋದು, ಆವಾಗ್ಲೂ ಇನ್ಫೆಕ್ಷನ್ ಆಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅಲ್ಲಿ ಆ ಜಾಗನ ಕ್ಲೀನಾಗಿ ಇಟ್ಕೋಬೇಕು. ಇಲ್ಲ ಸೋಪ್ ಹಾಕಿ ವಾಶ್ ಮಾಡಬೇಕು, ಇಲ್ಲ ಕೆಲವು ವಾಶ್ ಲಿಕ್ವಿಡ್ ಸಿಗತ್ತೆ, ಅಂಥದ್ದು ಹಾಕ್ಕೊಂಡು ಎವ್ರಿ ಟೈಮ್ ವಾಶ್ರೂಮ್ ಹೋದಾಗ್ಲೂ ಅದನ್ನೆಲ್ಲ ಕ್ಲೀನಾಗಿ ಕೈಗೆ ಹಾಕ್ಕೊಂಡ್ರೆ ನೊರೆ ಬರುತ್ತೆ, ಆ ಜಾಗ ಎಲ್ಲ ನೀಟಾಗಿ ಇಟ್ಕೋಬೇಕು. ಸೊ ಈ ಥರ ಎಲ್ಲ ಅಲ್ಲಿ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋದ್ರಿಂದ, ಮತ್ತು ತುಂಬ ನೀರು ಕುಡಿಬೇಕು. ನೀರು ಕಮ್ಮಿ ಕುಡಿದ್ರೂ ಆ ಯೂರಿನ್ ಕಾನ್ಸಂಟ್ರೇಟೆಡ್ ಯೂರಿನ್ ಬರುತ್ತಲ್ಲ ಆವಾಗಲೂ ಉರಿ ಬರುತ್ತೆ. ಯೂರಿನ್ ಇನ್ಫೆಕ್ಷನ್ ಆದಾಗ ಬರ್ನಿಂಗ್ ಮಿಕ್ಚುರೇಷನ್ ಅಂತ ಹೇಳ್ತೀವಿ. ಅಂದರೆ ಯೂರಿನ್ ಪಾಸ್ ಮಾಡುವಾಗ ಉರಿ ಆಗೋದು, ಅದೇನೇ ಸಹಿಸ್ಕೊಳಕ್ಕಾಗಲ್ಲ. ನೀವು ಹೇಳಿದ್ರಲ್ಲ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂತ, ಅದು ಅದರಿಂದಾನೆ ಆ ಉರಿ ಅದೆಲ್ಲ ಒಂಥರ ಸಹಿಸೋಕ್ಕಾಗಲ್ಲ. ಆವಾಗ ನಾವು ಜಾಸ್ತಿ ನೀರು ಕುಡೀರಿ, ಅಥವಾ ಎನಿಥಿಂಗ್, ಎನಿ ಲಿಕ್ವಿಡ್, ಎಳ್ನೀರು ಇರ್ಬೋದು, ನೀರಿರ್ಬೋದು, ಬಾರ್ಲಿ ವಾಟರ್, ಅಥವಾ ಏನೋ ಒಂದು ಲಿಕ್ವಿಡ್, ಮೇ ಬಿ ಒಂದು 2 to 3 times ದ ನಾರ್ಮಲ್ ಇಂಟೇಕ್ ತಗೊಳ್ತಾ ಇದ್ರೆ ಆಗ ಅದು ಇನ್ಫೆಕ್ಷನ್ ಇದ್ರೆ ಅದನ್ನು ಫ್ಲಶ್ ಔಟ್ ಮಾಡುತ್ತೆ, ಮತ್ತು ಅದು ಉರಿ ಎಲ್ಲ ಇರೋದನ್ನು ಹೋಗಿಸುತ್ತೆ. ಆಮೇಲೆ ಇದಕ್ಕೂ ಕಮ್ಮಿ ಆಗಿಲ್ಲ ಅಂದರೆ ಒಂದು ಆಲ್ಕಲೈನ್ ಲಿಕ್ವಿಡ್ ಕೊಡ್ತೀವಿ. ಆಸಿಡಿಕ್ ಯೂರಿನ್ ಆದರೆ ಅಲ್ಲಿ ಉರಿ ಬರುತ್ತೆ. ಸೊ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಒಂದು ಆಲ್ಕಲೈನ್, ಸಿಟ್ರಾಲ್ಕ್ ಆ ಥರ ಎಲ್ಲ ಬರುತ್ತೆ. ಅದು ಲಿಕ್ವಿಡ್ ಕೊಟ್ಟರೆ ಅದು ಸ್ವಲ್ಪ ಉರಿ ಎಲ್ಲ ಕಡಿಮೆ ಆಗುತ್ತೆ. ಅಂದರೆ ಡಾಕ್ಟರ್ ನೀವು ಹೇಳೋದು ಅಂದರೆ ತುಂಬ ಹೊತ್ತು ಅದನ್ನು ಹೋಲ್ಡ್ ಮಾಡೋದು, ಅದು ಮತ್ತು ನೀರು ಕುಡಿದೇ ಇರೋದು, ಇದೆರಡರಿಂದ ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಆಗೋದು ಇನ್ಫೆಕ್ಷನ್ ಅಂತ. ಅದು ಮೇನ್. ಆಮೇಲೆ ಪೀರಿಯಡ್ಸ್ ಟೈಮ್ನಲ್ಲಿ ಕ್ಲೀನಾಗಿ ಇಟ್ಕೋಬೇಕು. ಈ ಪ್ಯಾಡ್ಗಳ ಬಗ್ಗೆ ನಾನು ಕೇಳೋಣ ಅನ್ಕೊಂಡೆ. ಅಂದರೆ ಒಂದು ಡೇಗೆ ಎಷ್ಟು ಪ್ಯಾಡ್ ಚೇಂಜಸ್ ಮಾಡಬೇಕಾಗುತ್ತೆ? ಈಗ ಕೆಲವು ಕಾಲೇಜ್ಗೆ ಹೋಗಿರ್ತಾರೆ, ಬೆಳಗ್ಗೆ ಹಾಕಿರ್ತಾರೆ, ಬ್ಲೀಡಿಂಗ್ ಆಗ್ತಾ ಇದೆ, 2 to 3 ಪ್ಯಾಡ್ಸ್ ಚೇಂಜ್ ಮಾಡೋದು ನಾರ್ಮಲ್. ಅದಕ್ಕಿಂತ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಅಂದರೆ ನಾನು ಹೇಳಿದ್ನಲ್ಲ. ಅಲ್ಲ ಅಂದ್ರೆ ನಾನು ಯೂಶಲಿ ಕೇಳ್ತಾ ಇರೋದು ಹೇಗೆ ಅಂದರೆ, ಈಗೆಲ್ಲ ಹೇಳ್ತಾರೆ ಪ್ಯಾಡ್ಗಳು ಅದು ತುಂಬ ಪ್ಲಾಸ್ಟಿಕ್ ಇರುತ್ತೆ, ತುಂಬ ಹೊತ್ತು ಹಾಕೊಂಡ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಬ್ಲೀಡ್ ಆಗಲಿ ಆಗದೆ ಹೋಗಲಿ ಒಂದು 3 hour 4 hourಗೆ ಇನ್ನೊಂದು ಚೇಂಜ್ ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ. ಅದು ಒಪ್ಕೊಳ್ತೀನಿ, ಅದು ಚೇಂಜ್ ಮಾಡಬೇಕು. ಬಟ್ ಅದಕ್ಕಿಂತ ಈಗ ಮೆನ್ಸ್ಟ್ರಿಯಲ್ ಕಪ್ಸ್ ಅಂತ ಬರ್ತಾ ಇದೆ. ಸೊ ಅದು ಹೋಲ್ಡ್ ಮಾಡುತ್ತೆ, ಬ್ಲಡ್ ಹೋಗುವಲ್ಲಿ ಕಲೆಕ್ಟ್ ಆಗುತ್ತೆ, ಅದನ್ನ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಈ ಪ್ಯಾಡ್ಸ್ಗಿಂತ ಅದು ತುಂಬ ಒಳ್ಳೆಯದು. ಈಗ ಅದು ಹೆಚ್ಚು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಡಾಕ್ಟರ್, ಮತ್ತೆ ಈಗ PCOS ಮತ್ತು PCOD ಇದು ಏನಾಗಿದೆ ಅಂದರೆ ಎಲ್ಲ ಹೆಣ್ಮಕ್ಳಲ್ಲೂ ಅಂದರೆ ಒಂದು 20 year-ಇಂದ 35-40 ಅವ್ರಿಗೆ ಎಲ್ರಿಗೂ ಕಾಮನ್ ಆಗಿರುತ್ತೆ. ಅಂದರೆ ಯಾರನ್ನಾದರೂ ಕೇಳಿದ್ರೆ PCOS ಇದೆ, ನನ್ನ ಇರ್ರೆಗ್ಯುಲರ್ ಪೀರಿಯಡ್, PCOD ಇದೆ, ನಮ್ಮ ಪ್ರೆಗ್ನೆಂಟ್ ಆಗಕ್ಕೆ ಲೇಟ್ ಆಗ್ತಿದೆ. ಅಂದರೆ ಕಾಮನ್ ಆಗಿ ಕೇಳ್ತಾ ಇರ್ತೀವಿ. ಈ PCOS ಮತ್ತು PCOD ಇದೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ? ತುಂಬ ಇದೆಯಾ, ಕಡಿಮೆ? ತುಂಬ ಏನಿಲ್ಲ. ನೀವು ಹೇಳ್ತಾ ಇರೋದು ಕರೆಕ್ಟ್. ಯಾಕೆ ನನ್ನ ಹತ್ರ ಪೇಷಂಟ್ಸ್ ಬರ್ತಾರಲ್ಲ, ಈಗ ನಾರ್ಮಲ್ ಆಗಿ ಪೇಷಂಟ್ ಏನು ಹೇಳಬೇಕು, ಅವ್ರಿಗೆ ಏನು ತೊಂದರೆ ಇದೆ ಅಂತ ಹೇಳಬೇಕು, ನಾವು ಅದನ್ನು ಡಯಾಗ್ನೋಸ್ ಮಾಡಿ ಇಂಥದ್ದು ಇದೆ ನಿಮಗೆ ಅಂತ ಹೇಳಬೇಕು. ಹೌದು. ಈ ಕಂಡೀಷನ್ ಇರೋ ಪೇಷಂಟ್ಸ್ ನನ್ನ ಹತ್ರ ಬಂದು ಡೈರೆಕ್ಟ್ ಆಗಿ ನನಗೆ PCOD ಇದೆ, ಏನು ಮಾಡಲಿ ಅಂತ, ಅದು ಒಂಥರ ಎಲ್ರಿಗೂ ಅದು ಗೊತ್ತಿದೆ ಅಲ್ಲ, ಆ ಥರದ್ದೊಂದಿದೆ. ಅದು ಏನಕ್ಕಂದರೆ ಇತ್ತೀಚೆಗೆ ಜಾಸ್ತಿ ಆಗಿದೆ, ಈ ಹಾರ್ಮೋನ್ ವ್ಯತ್ಯಾಸಗಳು ಆಗ್ತಾ ಇರೋದನ್ನು ಇತ್ತೀಚೆಗೆ ಜಾಸ್ತಿ. ರೀಸನ್ನು ಒಂದು ಫಾಸ್ಟ್ ಫುಡ್ ಜಾಸ್ತಿ ತಿಂತಾರಲ್ಲ, ಅದರಿಂದ ಇರ್ಬೋದು. ಅದೆಲ್ಲ ತಿನ್ನೋದ್ರಿಂದ ಈ ನಮ್ಮದು ಕೊಲೆಸ್ಟ್ರಾಲು, ಫ್ಯಾಟಿ ಆಸಿಡ್ಸ್ ಅದೇನೇನು ಹೇಳ್ತೀವಿ ಅದೆಲ್ಲ ವ್ಯತ್ಯಾಸ ಆಗುತ್ತೆ. ಅದರಿಂದನೇ ಹಾರ್ಮೋನ್ಸ್ ಬರೋದು, ಅದನ್ನು ಪ್ರಿಕರ್ಸರ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ವ್ಯತ್ಯಾಸ ಆದಾಗ ಹಾರ್ಮೋನ್ ಲೆವೆಲ್ಲೂ ಇಲ್ಲ ಜಾಸ್ತಿ ಆಗೋದು, ಇಲ್ಲ ಕಡಿಮೆ ಆಗೋದು, ಹೀಗೆಲ್ಲ ಆಗ್ಬಿಟ್ಟು ಹಾರ್ಮೋನ್ ಪ್ರೊಡಕ್ಷನ್ನು ವ್ಯತ್ಯಾಸ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಓವರಿ ಅಂತ ಇರುತ್ತಲ್ಲ, ಅದ್ರ ಒಳಗಡೆ ತಿಂಗಳಿಗೆ ಒಂದು ಫಾಲಿಕಲ್ ಅಂತ ಡೆವಲಪ್ ಆಗಬೇಕು ನಾರ್ಮಲ್ ಆಗಿ. ಅಂದರೆ ಒಂದು ಬ್ಯಾಗ್ ಅಂತ ಇಟ್ಕೊಳ್ಳಿ, ಕಾಮನ್ ಲ್ಯಾಂಗ್ವೇಜ್ ಹೇಳೋದು. ಅದ್ರ ಒಳಗಡೆ ಲಿಕ್ವಿಡ್ ಇರುತ್ತೆ, ಎಗ್ ಇರುತ್ತೆ. ಎವ್ರಿ ಮಂತು 1 egg ಅದನ್ನು ಒಡ್ಕೊಂಡು ಆಚೆ ಬರುತ್ತೆ.
ಅದನ್ನೇ ನಾವು ಆವ್ಯುಲೇಷನ್ ಅಂತ ಹೇಳೋದು. ಅದಾಚೆ ಬಂತು ಅಂದರೆ ಆಮೇಲೆ ಪ್ರೆಗ್ನೆನ್ಸಿ ಆಗಕ್ಕೆ ಅದೇ ಹೆಲ್ಪ್ ಮಾಡೋದು. ಆ ಎಗ್ ಬಂದು ಸ್ಪರ್ಮ್ ಜೊತೆ ಸೇರಿ ಫರ್ಟಿಲೈಸ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಆ ಬ್ಯಾಗ್ ಅದು ಹೇಳಿದ್ನಲ್ಲ ಒಡೆಯೋದಿಲ್ಲ. PCODಯಲ್ಲಿ ಹಾಂ, PCOD ಅಂದರೆ ಇಟ್ ಇಸ್ ಡಿಸೀಸ್. ಓಕೆ, ಅದೇ ಅಷ್ಟೇ. ಡಿಸೀಸ್ ಬಂದಿದೆ ಅಂತ. ಅದು ಸಿಂಡ್ರೋಮ್, ಇದು ಡಿಸೀಸ್. ಹಾಂ, ಸಿಂಡ್ರೋಮ್ ಅಂದರೆ ಕಲೆಕ್ಷನ್ ಆಫ್ ಸಿಂಪ್ಟಮ್ಸ್. ಓಕೆ. ಹಾಂ, ಅದರಲ್ಲಿ ನಾವು ಡಿಸೀಸಲ್ಲಿ ಎಲ್ಲ ತೋರಿಸ್ಬೋದು, ನೋಡಿ ಈ ಥರ ಇದೆ, ಇದೆಲ್ಲ ಇದು ಅಂತ. ಸೊ ಅಂದರೆ ಮೈಲ್ಡರ್ ಫಾರ್ಮ್ ಆಫ್ ಡಿಸೀಸ್ ಅಂತ ಇಟ್ಕೊಳ್ಳಿ. PCOS ಇಸ್ ಮೈಲ್ಡರ್ ಫಾರ್ಮ್ ಆಫ್ PCOD. ಸೊ ಅದೇನಾಗುತ್ತೆ, ಅದು ರಪ್ಚರ್ ಆಗಲ್ಲ, ಅಲ್ಲಿ ನೀರೆಲ್ಲ ಇರೋ ಗುಳ್ಳೆ ಹಾಗೆ ಇರುತ್ತೆ, ಎಗ್ ಆಚೆ ಬರಲ್ಲ. ಆ ಥರ ಎವ್ರಿ ಮಂತ್ ಹಾಗೆ ಆಗಿ ಓವರಿ ಒಳಗಡೆ ಹಿಂಗೆ ಒಂದ್ರ ಕೆಳಗಡೆ ಒಂದು ವಾಟರ್ ಫೀಲ್ಡ್ ಸ್ಯಾಕ್ ಅಂತ ಹೇಳ್ಬೋದು. ಆ ಥರ ನಿಮಗೆ ಕಾಣಿಸುತ್ತೆ. ಅಲ್ಟ್ರಾಸೌಂಡ್ ಮಾಡಿದ್ರೆ ಅದನ್ನು ನಾವು ಪೆರಿಫೆರಲಿ ಅರೇಂಜ್ಡ್ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಅಂದರೆ ಸುತ್ತ ಒಂದ್ರ ಕೆಳಗಡೆ ಅರೇಂಜ್ ಆಗಿರೋದು. ಈಗೇನಾಯಿತು, ಒಂದು ಎಗ್ ಆಚೆ ಬರಲಿಲ್ಲ, ಹೌದು, ಸೊ ಪ್ರೆಗ್ನೆನ್ಸಿ ಆಗೋಕ್ಕಾಗಲಿಲ್ಲ. ಇನ್ನೊಂದು ಅದಾಚೆ ಬಂದಿಲ್ಲ, ಹಾರ್ಮೋನ್ ವ್ಯತ್ಯಾಸ ಆಗ್ತಾ ಇದೆ, ಹಂಗೆಲ್ಲ ಆದಾಗ ಬ್ಲಡ್ಡಲ್ಲಿ ಹಾರ್ಮೋನ್ ಲೆವೆಲ್ಸೂ ವ್ಯತ್ಯಾಸ ಆಗ್ಬಿಟ್ಟು ನಾರ್ಮಲ್ ಟೈಮ್ನಲ್ಲಿ ಬ್ಲೀಡಿಂಗ್ ಮಾಡಲ್ಲ. ಸೊ ಇಂಥವ್ರಿಗೆ ಕೆಲವು ಟೈಮ್ 2-3 ಮಂತ್ಸ್ಗೆ ಒಂದ್ಸಲ ಬ್ಲೀಡಿಂಗ್ ಆದರೆ ಕಂಟಿನ್ಯೂಸ್ ಆಗ್ತಾ ಇರೋದು. ಹೌದು, ಹಿಂಗೆಲ್ಲ ಸ್ಟಾರ್ಟ್. ಕೆಲವೊಂದ್ಸಲ ಪ್ರೆಗ್ನೆನ್ಸಿ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ, ನಂಗೆ 2 ಮಂತ್ಸಿಂದ ಆಗ್ತಾ ಇಲ್ಲ, ಮೋಸ್ಟ್ಲಿ ಗೊತ್ತಾಗಿಲ್ಲ, ನೆಕ್ಸ್ಟ್ ಚೆಕ್ ಮಾಡೋಣ, ನನ್ನ ಪ್ರೆಗ್ನೆನ್ಸಿ ಕಿತ್ತಲ್ಲ, ಅವಾಗ ನನ್ನ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ಬೋದು ಅಂತ. ಬಟ್ ಅದು PCOD ಆಗಿದೆ ನಂಗೆ ಅದಕ್ಕೆ 3 ಮಂತ್ಸ್ ತಗೊಂಡಿದೆ ಅಂತಾನೆ ಗೊತ್ತಿರಲ್ಲ. ಅಂದರೆ ನಾವು ನೋಡುವಾಗ ಕೆಲವ್ರು ಹೇಳ್ತಿರ್ತಾರೆ ನಂಗೆ 2 ಮಂತ್ಸಿಂದ ಆಗಿಲ್ಲ, ನೋಡಬೇಕು ಅಂತ. ಬಟ್ ಅವ್ರು PCOD ಆಗಿರುತ್ತೆ, ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಇರಲ್ಲ. ಕೆಲವೊಬ್ರಿಗೆ ಏನಂದರೆ ಈ 15 ಡೇಸ್ಗೆ ಪೀರಿಯಡ್ಸ್ ಬಂದುಬಿಟ್ಟಿದೆ ನನಗೆ, ಅಂದರೆ 30 ಡೇಸ್ ಕವರ್ ಆಗ್ತಾ ಇಲ್ಲ, ವಿತಿನ್ 20 ಡೇಸಲ್ಲೇ ಆಗ್ತಿದೆ. ಅಂದರೆ ಅದನ್ನು ಹೇಗೆ ನಾವು, ಎಲ್ಲದಕ್ಕೂ ಕಾರಣ ಹಾರ್ಮೋನ್ಸೇ. ಓಕೆ, ಇದು ಬೇಗ ಹಾರ್ಮೋನ್ ಲೆವೆಲ್ ಡ್ರಾಪ್ ಆಗಿಬಿಟ್ರೆ ಬೇಗ ಆಗುತ್ತೆ, ಅದು ಲೇಟ್. ಎಷ್ಟು ದಿನ ಆದ್ರೂ ಲೆವೆಲ್ ಹಂಗೆ ಮೇಂಟೈನ್ ಆಗಿದೆ, ಇಲ್ಲ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಲೇಟ್ ಆಗುತ್ತೆ. ಇರ್ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಕಲ್ಪ್ರಿಟ್ ಹಾರ್ಮೋನ್. ಈ ಹಾರ್ಮೋನು ನಮ್ಮನ್ನ ಮನಸ್ಸಿಗೂ ಕೂಡ ಒತ್ತಡನ ತಂದ್ಕೊಡುತ್ತಾ? ಅಂದ್ರೆ ನನ್ನ ಕಸಿನ್ಸ್ಗೆ ಕೋಪದಲ್ಲಿರ್ತಾಳೆ, ನಾನು ಏನಾದ್ರು ಮಾತಾಡಕ್ ಹೋದ್ರೆ ಅವರಮ್ಮ ಹೇಳ್ತಿರ್ತಾರೆ, ಅವಳು PCOD ಇದೆ, ಅವಳು ತುಂಬಾ ಕೋಪ, ಅಯ್ಯೋ ಅವಳು ಏರ್ ಫಾಲ್ ಆಗ್ತಿದೆ, ಅವಳಿಗೆ ಇದು ನೀನ್ ಮಾತಾಡಿಸ್ಬೇಕು. PCODಲಿ ಮೇನ್ ಏನಾಗುತ್ತೆ ಅಂದ್ರೆ, ಒಂದು ಪೀರಿಯಡ್ಸ್ ಕರೆಕ್ಟಾಗಿ ಆಗಲ್ಲ ಅವ್ರಿಗೆಲ್ಲ. ಯೂಶಲಿ 2 to 3 ಮಂತ್ಸ್, ಕೆಲವ್ರಿಗೆ 6 ಮಂತ್ಸ್ ಒಂದ್ಸಲ ಆಗುತ್ತೆ. ಅದು ಮೋಸ್ಟ್ ಕಾಮನ್ ನಾವು ನೋಡೋದು. ಅದು ಬಿಟ್ಟರೆ ಈ PCOD ಅಂತ ಹೇಳಿದ್ರಲ್ಲ, ಡಿಸೀಸ್, ಎಸ್ಟಾಬ್ಲಿಷ್ಡ್ ಡಿಸೀಸಲ್ಲಿ ಹೇರ್ ಗ್ರೋತ್ ಆನ್ ಫೇಸ್, ಇನ್ ಬಿಟ್ವೀನ್ ಐಬ್ರೋಸು, ಹೇರ್ ಗ್ರೋತು, ಅಪ್ಪರ್ ಲಿಪ್ಸ್ ಮೇಲೆ, ಇದೆಲ್ಲ ಜಾಸ್ತಿ ಹೇರ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಬ್ಡಮನ್ ಮೇಲೆ, ಬ್ರೆಸ್ಟ್ ಮೇಲೆ, ಇಲ್ಲೆಲ್ಲ ಹೇರ್ ಗ್ರೋತ್ ಆಗುತ್ತೆ. ಒಂದೊಂದ್ಸಲ ವಾಯ್ಸು ಹಾರ್ಶ್ ಆಗುತ್ತೆ, ಮೇಲ್ ವಾಯ್ಸ್ ತರ ಟರ್ನ್ ಆಗುತ್ತೆ. ಸೊ ಇದೆಲ್ಲ ಮ್ಯಾಸ್ಕ್ಯುಲೈನ್ ಫೀಚರ್ಸ್. ಬಿಕಾಸ್ ಹಾರ್ಮೋನ್ಸು, ಈ ಟೆಸ್ಟೋಸ್ಟಿರೋನ್ ಅಂತೆಲ್ಲ ಹೇಳ್ತೀವಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಆ್ಯಕ್ಚುಲಿ ತುಂಬ ಮಿನಿಮಮ್ ಇರಬೇಕು. ಸೊ ಅದು ಜಾಸ್ತಿಯಾಗಿ ಅದ್ರದ್ದು ಕೆಲಸ ಮಾಡ್ತಾ ಇದೆ. ಮತ್ತು ಒಬಿಸಿಟಿ ಬರುತ್ತೆ, ದಪ್ಪ ಆಗ್ತಾ ಆಗುತ್ತೆ. ಸೊ ಪೀರಿಯಡ್ಸ್ ಬರೋದಿಲ್ಲ. ಸೊ ಇದೆಲ್ಲ ಆದಾಗ ಅವ್ರ ಮನಸ್ಸಿಗೆ, ಇವಾಗ ಇಮ್ಯಾಜಿನ್ ಯಾರಿಗಾದ್ರೂ ಕೂದಲು ಜಾಸ್ತಿ ಹಿಂಗೆಲ್ಲ ಬೆಳೀತಾ ಇದೆ, ಇಲ್ಲೆಲ್ಲ ಕೂದಲು ಬರುತ್ತೆ, ಸೊ ಹಿಂಗೆಲ್ಲ ಆಗ್ತಿದೆ ಅಂದಾಗ ನ್ಯಾಚುರಲಿ ಅವ್ರಿಗೆ ಟೆನ್ಷನ್ ಆಗುತ್ತೆ. ಅದಕ್ಕೆ ಆ ಥರ ಮಾಡ್ಕೋತಾರೆ. ಬಟ್ ಇದು ಮೆಡಿಕೇಶನ್ ಇಂದ ಕ್ಯೂರ್ ಆಗುತ್ತೆ ಅಲ್ವಾ? ಆಗುತ್ತೆ. ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಮೆಡಿಕೇಶನ್ 4-5 ವೆರೈಟಿ ಆಫ್ ಟ್ಯಾಬ್ಲೆಟ್ಸ್ ಇದೆ, ಅದನ್ನು ಕೊಡ್ತೀವಿ. ಮತ್ತು ಯಂಗ್ ಏಜಲ್ಲಿರೋರಿಗೆಲ್ಲ ನಾವು ಅದನ್ನೇ ಕೊಡೋದು. ಬಟ್ ಮಕ್ಕಳಾಗ್ತಾ ಇಲ್ಲ ಅಂತ ಬಂದಾಗ, ಏನಾದರೂ ಬೈಲ್ಯಾಟ್ರಲ್ಲು PCOD ಎಲ್ಲ ಇದ್ದರೆ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಮಾಡ್ತೀವಿ. ಅಂದರೆ ಲ್ಯಾಪ್ರೋಸ್ಕೋಪ್ ಉಪಯೋಗಿಸ್ಕೊಂಡು ಇದನ್ನು ಪಂಕ್ಚರ್ ಮಾಡೋದು. ವಾಟ್ ಫೀಲ್ಡ್ ಸ್ಯಾಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಪಂಕ್ಚರ್ ಮಾಡ್ತಾ ಹೋದರೆ ಆ ಲಿಕ್ವಿಡ್ ಆಚೆ ಬರುತ್ತೆ. ಸೊ ಅವಾಗ ಹಾರ್ಮೋನ್ ಏನೇನಲ್ಲಿ ವ್ಯತ್ಯಾಸ ಆಗಿತ್ತು ಅದು ಕರೆಕ್ಟ್ ಆಗುತ್ತೆ.
ಸೊ ನನ್ನ ಪೇಷಂಟ್ಸ್ಗೆ ತುಂಬ ಜನಕ್ಕೆ ಇದು ಲ್ಯಾಪ್ರೋಸ್ಕೋಪಿಕ್ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಹೇಳಿದ್ನಲ್ಲ, ಅದು ಮಾಡಿದ್ದು 1 or 2 ಸೈಕಲ್ಸಲ್ಲೇ ಕನ್ಸೀವ್ ಆಗಿದ್ದಾರೆ. ಸೊ ಇನ್ಫರ್ಟಿಲಿಟಿಲಿ ನಮಗೆ PCOD ಇದೆ ಅಂದರೆ ಖುಷಿನೇ ಆಗುತ್ತೆ, ಓ ಇದು ಕರೆಕ್ಟಬಲ್ಲು, ಪೇಷಂಟ್ ಖುಷಿ ಆಗುತ್ತೆ, ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಅಂದರೆ PCOD ಇರೋರು ಕೂಡ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓ ನಾನು ಪ್ರೆಗ್ನೆಂಟ್ ಆಗಕ್ಕೆ ಆಗಲ್ಲ ಅಂತ. ಚಾನ್ಸಸ್ ಇದೆ. ಮೆಡಿಕೇಶನ್ ಕೊಡ್ಬೋದು. ಮತ್ತೆ ಏನೋ ಹೇಳಿದ್ನಲ್ಲ, ಹೇರ್ ಗ್ರೋತ್ ಅಂಥದ್ದೆಲ್ಲ ಜಾಸ್ತಿ ಆದಾಗ್ಲೂ ಅದಕ್ಕೆಲ್ಲ ಮೆಡಿಸಿನ್ಸ್ ಕೊಡ್ಬೋದು. ಡಾಕ್ಟರ್, ಇವಾಗ ಏನಂದರೆ ಮ್ಯಾರೇಜ್ ಕೂಡ ಲೇಟ್ ಆಗುತ್ತೆ. ಸೊ ಮ್ಯಾರೇಜೇ ಲೇಟ್ ಆಗ್ತಿದೆ ಅಂದಮೇಲೆ ಕನ್ಸೀವ್ ಆಗೋದು ಕೂಡ ಲೇಟ್ ಆಗುತ್ತೆ, ಅದು ಆಬ್ವಿಯಸ್ ಆಗಿ. ಅದರಲ್ಲೂ ಈಗ ಏನಂದರೆ ನಾನು ಸೆಟಲ್ ಆಗಬೇಕು, ಕೆರಿಯರ್ ನೋಡಬೇಕು, ನಾನಿನ್ನು 38, 35, ನಾನು 40 ಆಗುತ್ತೆ. ಎಷ್ಟೊಂದು ಜನಕ್ಕಾಗಿದೆ, ಸೆಲೆಬ್ರಿಟೀಸ್ ಎಲ್ಲ ಆಗಿಲ್ವಾ, ಲೇಟಾಗಿ ಅಂದರೆ ಈ ಥರದ್ದು ಬರ್ತಾನೆ ಇರುತ್ತೆ. ಕರೆಕ್ಟ್ ಏಜು ಅಂದರೆ ಏಜಲ್ಲಿ ಆದರೆ ಒಳ್ಳೇದು ಅಂತ ಅನ್ಸಿದ್ರೆ ನಿಮಗೆ ಯಾವುದು ಕರೆಕ್ಟ್ ಏಜ್ ಅಂತ? ಕರೆಕ್ಟ್ ಏಜು ಮೇ ಬಿ 22 to 28 ಅಂತ ಇಟ್ಕೊಳ್ಳಿ. ಅಷ್ಟು ಅದು ಕರೆಕ್ಟ್ ಪರ್ಫೆಕ್ಟ್ ಏಜ್. ನಾವೇನು ಹೇಳ್ತೀವಿ ಅಂದರೆ ತುಂಬ ಯಂಗ್ ಟೀನೇಜ್ ಪ್ರೆಗ್ನೆನ್ಸಿ ಆಗಬಾರ್ದು. ಯಾಕೆಂದರೆ ಆ ಹುಡುಗಿನೇ ಫಿಸಿಕಲಿ ಫುಲ್ ಡೆವಲಪ್ ಆಗಿರಲ್ಲ. ಅಂಥದ್ರಲ್ಲಿ ಒಳಗಡೆ ಇನ್ನೊಂದು ಮಗು ಡೆವಲಪ್ ಆಗ್ತಾ ಇದೆ ಅಂದರೆ ಅದಕ್ಕೆ ಮ್ಯಾಲ್ ನ್ಯೂಟ್ರಿಷನ್ ಆಗ್ಬೋದು, ಅನಿಮಿಯಾ ಇರ್ಬೋದು, ಸರಿಯಾಗಿ ಡೆವಲಪ್ ಆಗಕ್ಕೆ ಬಿಡೋದಿಲ್ಲ. ಆಮೇಲೆ ಅದರದ್ದೇ ಕೆಲವು ಕಾಂಪ್ಲಿಕೇಶನ್ಸ್ ಇರುತ್ತೆ, ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಆಗ್ಬೋದು, ಬೇಬಿದೇ ಪ್ರಾಬ್ಲಮು, ಮದರ್ಗೂ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ನಾವು ಟೀನೇಜ್ ಪ್ರೆಗ್ನೆನ್ಸಿನ ಅಡ್ವೈಸ್ ಮಾಡಲ್ಲ. 20 ಹೇಳಿದ್ನಲ್ಲ, ಆಫ್ಟರ್ 22 ಅಂತ ಇಟ್ಕೊಳ್ಳಿ, ಅಲ್ಲಿಂದ ಅರೌಂಡ್ 28. ಬಟ್ ಅದು ಫಸ್ಟ್ ಪ್ರೆಗ್ನೆನ್ಸಿಗೆ. ಫ್ಯಾಮಿಲಿನ ನಾವು 30 years ರೀಚ್ ಆಗೋಕ್ಕೆ ಮುಂಚೆ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ. ಸೆಕೆಂಡ್ ಪ್ರೆಗ್ನೆನ್ಸಿನ ಬಿಫೋರ್ 30 ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅದು ಐಡಿಯಲ್ಲು. ಯಾಕೆ ಅಂದರೆ ಒಂದು 35 ಅದೆಲ್ಲ ಕ್ರಾಸ್ ಆಗ್ತಾ ಇದೆ ಅಂದರೆ ಕೆಲವು ಕಾಂಪ್ಲಿಕೇಶನ್ಸು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಬರ್ಬೋದು, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅಂದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಡಯಾಬಿಟಿಸ್ ಬರೋದು, ಅದು ಚಾನ್ಸಸ್ ಜಾಸ್ತಿ. ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ, ಅಂದರೆ PIH ಅಂತ, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್, ಅದು ಚಾನ್ಸಸ್ ಜಾಸ್ತಿ. ಆಮೇಲೆ ಡೆಲಿವರಿ ಟೈಮ್ನಲ್ಲೂ ಪ್ರಾಬ್ಲಮ್ ಆಗ್ಬೋದು. ಎಲ್ಲದಕ್ಕಿಂತ ಏನಂದರೆ 35, 40 ಎಲ್ಲ ಆಗ್ಬಿಡ್ತು ಅಂದರೆ ಈ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಇರತ್ತಲ್ಲ, ಅಂಥ ಮಕ್ಕಳು ಹುಟ್ಟೋ ಚಾನ್ಸಸ್ ತುಂಬ ಜಾಸ್ತಿ. ನೀವು ಡೌನ್ ಸಿಂಡ್ರೋಮ್ ಅಂತ ಕೇಳಿರ್ಬೋದು, ಅದು ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಆ ಮಕ್ಕಳು ಎಲ್ಲ ಮಕ್ಕಳು ಥರ ನಾರ್ಮಲ್ ಆಗಿರಲ್ಲ. ಅದೇನಂದರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ, ಟ್ರೈಸೋಮಿ 21 ಅಂತ ಹೇಳ್ತೀವಿ. 21 ಕ್ರೋಮೋಸೋಮಲ್ಲಿ ನಾರ್ಮಲ್ ಆಗಿ 2 ಇರಬೇಕಾಗಿರೋದು ಅದು 3 ಆಗುತ್ತೆ. ಆ ಥರ ಅಬ್ನಾರ್ಮಲ್ ಕ್ರೋಮೋಸೋಮ್ಸ್, ಅಂಥದ್ದೆಲ್ಲ ಮಕ್ಕಳು ಹುಟ್ಟೋದು ಚಾನ್ಸಸ್ 35 ಆದಮೇಲೆ ಜಾಸ್ತಿ. ಅದಕ್ಕೆ ನಾವೀಗೆಲ್ಲ ಎಲ್ಲ ಪ್ರೆಗ್ನೆಂಟ್ಸ್ಗೂ ಒಂಥರ ಸ್ಟ್ಯಾಂಡರ್ಡ್ ಮಾಡಿಬಿಟ್ಟಿದ್ದೀವಿ. ಈ ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್, ಕ್ವಾಡ್ರಪಲ್ ಮಾರ್ಕರ್ ಅಂತ. ಇದರಲ್ಲೆಲ್ಲ ಏನು ತೋರಿಸುತ್ತೆ ಅಂದರೆ ಡೌನ್ ಸಿಂಡ್ರೋಮ್ದು ಚಾನ್ಸಸ್, ರಿಸ್ಕ್ ಎಷ್ಟಿದೆ, ಬೇರೆ ಎಲ್ಲ ಪ್ರಾಬ್ಲಮ್ದು ಎಷ್ಟಿದೆ, ಅದೆಲ್ಲ ತೋರಿಸುತ್ತೆ ಮಾಡಿದಾಗ, ಟೆಸ್ಟ್ ಮಾಡಿದಾಗ. ಇಂಥದ್ದೆಲ್ಲ ಜಾಸ್ತಿ ಆಗೋದ್ರಿಂದ ನಾವು 35 ಮೇಲೆ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅಂದರೆ ಈ ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಆಗೋದನ್ನ ಮುಂದಕ್ಕೆ ಹಾಕೋದು ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಒಳ್ಳೇದಲ್ಲ. ಆಮೇಲೆ ನಾನು ಹೇಳಿದ ಪೀರಿಯಡ್ನಲ್ಲಿ ನ್ಯಾಚುರಲ್ ಕನ್ಸೆಪ್ಷನ್ ಚಾನ್ಸಸ್ ಜಾಸ್ತಿ. ಅದು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಈ ಎಗ್ ಕ್ವಾಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಫುಲ್ ಹೆಲ್ದಿ ಓವಮ್ ಅಂದರೆ ಎಗ್ ಇರಬೇಕು ಮಗು ಚೆನ್ನಾಗಿರೋಕ್ಕೆ. ಈ ಏಜ್ ಆಗ್ತಾ ಆಗ್ತಾ ಅದರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಈವನ್ ಪೆಟರ್ನಲ್ ಏಜ್ ಕೂಡ ಇಂಪಾರ್ಟೆಂಟು, ಕ್ವಾಲಿಟಿ ಎಲ್ಲ ಬೇಕಾಗುತ್ತೆ. ಸೊ ಇದೆಲ್ಲ ಏಜ್ ಜಾಸ್ತಿ ಆಗ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮುಂಚೆನೇ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳೋದು. ನಾನೀಗ ನಾನು ಕೇಳೋದ್ರಿಂದ ಕೆಲವರಿಗೆ ಅದು ಬೇಜಾರಾಗುತ್ತಾ ಏನು ಅಂತ ನನಗೆ ಗೊತ್ತಿಲ್ಲ. ಮತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ. ಫಸ್ಟೆಲ್ಲ IVF ಅಂದರೆ ಅದು ಒಂದು ದೊಡ್ಡ ಹಾಸ್ಪಿಟಲ್ಲು, ಗೈನಕಾಲಜಿಸ್ಟ್ ಹತ್ರ ಹೋಗಬೇಕು, ಅವರೆಲ್ಲ ರಿಪೋರ್ಟ್ ನೋಡಿ ಎಲ್ಲ ಆದಮೇಲೆ ಅವ್ರಿಗೆ ನಮಗೆ ಸಜೆಸ್ಟ್ ಮಾಡಬೇಕು. ಅದನ್ನು ನಾನು ಮನೆಗೆ ಬಂದು ಯೋಚನೆ ಮಾಡಬೇಕು. ಆಗ IVF ಅದು ಒಂದು ದೊಡ್ಡ ವಿಷಯ ಅನ್ನೋ ಥರ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಏರಿಯಾಗಳಲ್ಲೂ ಒಂದೊಂದು ಸೆಂಟರ್ ಇರುತ್ತೆ, ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟೇ ಇರುತ್ತೆ IVF ಸೆಂಟರ್ ಅಂತ. ಅಂದರೆ ಅದು ಅಷ್ಟು ಕಾಮನ್ ಆಗೋಕ್ಕೆ
ಯಾಕೆ ಸಾಧ್ಯ ಆಗ್ತದೆ ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಳಾಗೋದು ಅಷ್ಟೊಂದು ಕಷ್ಟ ಆಗ್ತಿದ್ಯಾ ಅನ್ನೋದು ನನ್ನ ಪರ್ಸನಲ್ ಕ್ವಶನ್ ನಿಮ್ಗೆ. ಇಲ್ಲ, ಇನ್ಫರ್ಟಿಲಿಟಿ ರೇಟ್ ಇವಾಗ ಜಾಸ್ತಿ ಆಗ್ತಾ ಇದೆ, ಮುಂಚೆಗಿನ ಇವಾಗ ಡೆಫಿನೆಟ್ ಆಗಿ ಜಾಸ್ತಿ ಆಗಿದೆ. ಕಾರಣಗಳು ಬೇಕಾದಷ್ಟಿದೆ. ಒಂದು ಆಸ್ ಯು ಸೆಡ್ ಲೇಟ್ ಮ್ಯಾರೇಜಸ್, ಎರಡನೇದು ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ, ಮಕ್ಳು ಬೇಡ 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 ಅಂತ ಮುಂದೆ ಹಾಕೊಂಡು ಹೋಗ್ತಾರೆ, ಏಜ್ ಆಗ್ತಾ ಹೋಗುತ್ತೆ. ಮೂರನೇದು ಇಬ್ರು ಕೆಲಸ ಮಾಡ್ತಿರ್ತಾರೆ, ಫೆಟ್ಟಿಗ್ ಇರುತ್ತೆ, ಸ್ಟ್ರೆಸ್, ಕಾಂಪಿಟೇಟಿವ್ ವರ್ಲ್ಡು ಏನೋ ತಲೆನಲ್ಲಿ ತುಂಬಿಕೊಂಡಿರ್ತಾರೆ. ಸೊ ಅವ್ರಿಗೆ ಆ ಟೈಮಿಂಗ್ ಎಲ್ಲ, ಈಗ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಇರುತ್ತೆ. ಅಂದರೆ ಎಗ್ ಆಚೆ ಬಂದಮೇಲೆ ಒಂದು 24 hours ಇರುತ್ತೆ ಅಷ್ಟೇ. ಸ್ಪರ್ಮ್ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೋದು, 48 hours ಇರ್ಬೋದು. ಆ ಒಂದು ಇಡೀ ಸೈಕಲಲ್ಲಿ 1 or 2 days 42 hours ಅಷ್ಟೇನೆ ಪ್ರೆಗ್ನೆನ್ಸಿ ಆಗೋಕ್ಕೆ ಹೆಲ್ಪ್ ಮಾಡೋದು, ಮಿಕ್ಕಿದ ಯಾವುದೂ ಹೆಲ್ಪ್ ಮಾಡಲ್ಲ. ಓಕೆ. ಸೊ ಇವರು ಬೆಳಗ್ಗೆ ಒಬ್ರು ಡ್ಯೂಟಿಗೆ ಹೋಗೋದು, ನೈಟಲ್ಲಿ ಒಬ್ರು ಡ್ಯೂಟಿಗೆ ಬರೋದು, ಹಂಗೆ ಮಾಡ್ತಾ ಹೋದರೆ ಅದು ಮಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ನಾನು ಹೇಳಿದ್ನಲ್ಲ, ಫಾಸ್ಟ್ ಫುಡ್ಡು, PCOD ಇದೆಲ್ಲ ಬರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಆನ್ ಓವ್ಯುಲೇಷನ್ ಅಂತೀವಿ, ಅಂದರೆ ಎಗ್ ರಿಲೀಸ್ ಆಗಲ್ಲ. ಓವ್ಯುಲೇಷನ್ ಅಂದರೆ ಎಗ್ ರಿಲೀಸ್ ಆಗಬೇಕು, ಆನ್ ಓವ್ಯುಲೇಷನ್ ಅಂದರೆ ರಿಲೀಸ್ ಆಗಲ್ಲ. ಸೊ ಎಗ್ಗೇ ಇಲ್ಲ ಅಂದರೆ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ. ಸೊ ಅಂಥವ್ರಿಗೂ ಈ ಇನ್ಫರ್ಟಿಲಿಟಿ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಯಾವಾಗ ಅದು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋ ಸೆಂಟರ್ಸ್ ಕೂಡ ಜಾಸ್ತಿ. ಹೌದು, ತುಂಬಾನೇ ಆಗ್ತಿದೆ ಡಾಕ್ಟರ್. ನಾನು ಅನ್ಕೊಳ್ತಾ ಇರ್ತೀನಿ ಯಾವಾಗಲೂ ಎವ್ರಿ ಏರಿಯಾ, ಅಂದರೆ ನಾನು ಇವಾಗ ವಿಜಯನಗರಿಂದ ನಾಗರಬಾವಿಗೆ ಹೋಗ್ತೀನಿ, ಅಲ್ಲಿ ವಿಜಯನಗರಲ್ಲೂ ಇರುತ್ತೆ, ನಾಗರಬಾವಿಯಲ್ಲಿರುತ್ತೆ, ಬೇರೆ ಕಡೆನೂ ಇರುತ್ತೆ. ನಮಗೆ ನೋಡುವಾಗ ಪರ್ಸ್ನಲ್ ಆಗಿ ಅನ್ಸುತ್ತೆ ಸೆಂಟರ್ ಜಾಸ್ತಿ ಆಗ್ತಾ ಇದೆ. ಅಂದರೆ ತಾಯಿ ಒಂದು ನ್ಯಾಚುರಲ್ ಆಗಿ ಅಂದರೆ ಗರ್ಭಧಾರಣೆ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆಯಾ, ಅಂದ್ರೆ ಅಷ್ಟು ಒತ್ತಡದಲ್ಲಿದ್ದೀವಾ, ಅಷ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ? ಒತ್ತಡ 100% ಇದೆ. ಈ ಬರ್ತಾ ಬರ್ತಾ ಅದು ಜಾಸ್ತಿನೇ ಆಗ್ತಾ ಇದೆ ಹೊರತು ಕಡಿಮೆ ಆಗಲ್ಲ. ಸೊ ಅವ್ರಿಗೆ ಕರೆಕ್ಟ್ ಅಡ್ವೈಸ್ ಕೊಡೋರು ಇರಬೇಕು. ಪ್ರಾಪರ್ ಏಜಲ್ಲಿ ಮದುವೆ ಆಗಬೇಕು, ಮಗುನ ಕರೆಕ್ಟಾಗಿ ಆ ಏಜಲ್ಲಿ ಮಾಡ್ಕೋಬೇಕು, ಅದೆಲ್ಲ. ಮತ್ತು ಅದೇ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ PCOD ಥರ ಅದಕ್ಕೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು. ಸೊ ಇದೆಲ್ಲ ಇರೋದ್ರಿಂದ ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಅದು ಬರ್ತಾ ಇದ್ದಂಗೆ ಅದನ್ನು ಅಪ್ಲೈ ಮಾಡಿ ರಿಸಲ್ಟ್ ತಗೊಳ್ಳೋದು ಜಾಸ್ತಿ ಅವರೇ ಹೋಗ್ತಾ ಇದ್ದಾರೆ. ಈಗ IVF ಅಂದರೆ ಈಗ ಏನಂದರೆ IVF ಅಂದರೆ ಏನೋ ಒಂದು ನಾರ್ಮಲೈಸ್ಡ್ ಥರ ಆಗ್ಬಿಟ್ಟಿದೆ. ಎಷ್ಟು ಮುಂದುವರೆದಿದೆ ಅಂದರೆ, ಈಗ ನನ್ನ ಪೇಷಂಟ್ ಒಬ್ಬರು ಮದುವೆ ಆಗಿಲ್ಲ, ನಂದು ಎಗ್ ಪ್ರಿಸರ್ವ್ ಮಾಡಿ ಅಂತ ಬಂದರು. ಯಾಕೆ? ಇಲ್ಲ 32, 33 ಏನೋ ಇಷ್ಟ ಆಯಿತು, ಇನ್ನೂ ಯಾವಾಗ ಮದುವೆ ಆಗುತ್ತೋ ಗೊತ್ತಿಲ್ಲ, ಆಮೇಲೆ ಮಗು ಆಗುತ್ತೋ ಇಲ್ವೋ, ಇವಾಗಲೇ ಆ ಎಗ್ನ ಎತ್ತಿ ಪ್ರಿಸರ್ವ್ ಮಾಡಿಬಿಡಿ, ಅವಾಗ ಆಗಿಲ್ಲ ಅಂದರೆ ಅದನ್ನು ಯೂಸ್ ಮಾಡ್ಕೋತೀನಿ ಅಷ್ಟೇ. ಕೂಡ ಸ್ಪನ್ ಆ ಥರ ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಈಗ ಇದು ಒಂಥರ ತೀರಾ ಇದು ರೀಸನ್ ಅನ್ಸ್ಬಿಡ್ತು. ಬಟ್ ಕೆಲವ್ರಿಗೆ ಯಂಗ್ ಏಜಲ್ಲಿ ಏನಾದ್ರು ಕ್ಯಾನ್ಸರ್ ಇದ್ರೆ ಅಂಥವ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋಕೆ ಮುಂಚೆ ಒಂದು ಎಗ್ಗೆಲ್ಲ ಹೆಲ್ದಿ ಎಗ್ಗೆಲ್ಲ ಇದ್ದರೆ ಅದನ್ನು ಪ್ರಿಸರ್ವ್ ಮಾಡಿಬಿಟ್ಟು ಆಮೇಲೆ ಓವರಿ ತೆಗೆಯೋದು ಅಥವಾ ಬೇರೆ ರೇಡಿಯೋಥೆರಪಿ, ಕಿಮೊಥೆರಪಿ ಎಲ್ಲ ಕೊಟ್ಟಾಗ ಅದೆಲ್ಲ ಹಾಳಾಗ್ಬಿಡತ್ತಲ್ಲ. ಆಮೇಲೆ ಇದನ್ನು ಉಪಯೋಗಿಸ್ಕೊಂಡು ಮಗು ಮಾಡಿಸ್ಬೋದು. ಮತ್ತು ಇನ್ನು ಕೆಲವ್ರಿಗೆ ಏನಂದರೆ ಒಂದು ಮಗುನ IVF ಅಲ್ಲಿ ಮಾಡ್ಕೊಂಡಿರ್ತಾರೆ, ಎರಡನೇ ಮಗುನ ಪ್ರಿಸರ್ವ್ ಮಾಡಿ ಅಂತಾರೆ. ಅವರೇ ರೆಡಿ ಇರಲ್ಲ, ಅದೇ ಟೈಮಲ್ಲೇ ಫರ್ಟಿಲೈಸ್ ಆಗಿರುತ್ತೆ. ಈಗ ನಾವು ಒಬ್ಬರಿಗೆ IVF ಇದು ಮಾಡಬೇಕು ಅಂದರೆ, ಹಾಕಬೇಕು ಅಂದರೆ ಒಂದನ್ನೇ ನಾವು ಫರ್ಟಿಲೈಸ್ ಮಾಡಲ್ಲ, ಒಂದು 3-4 ಇರುತ್ತೆ. ಸೊ ಈ ಸತಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ಇನ್ನು ಬೇಕಾದ್ರೆ ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ಅದನ್ನು ಫ್ರೀಸ್ ಮಾಡಿ ಇಟ್ಟಿರಬೇಕು. ಅದನ್ನು ಹಾಕಿದ್ರೆ ಎರಡನೇ ಮಗು ಆಗುತ್ತೆ.